ಶಿವಮೊಗ್ಗದ ಘಟನೆ ಮಾಸುವ ಮುನ್ನವೇ ಕೊಡಗಿನಲ್ಲಿ ಅನ್ಯ ಗುಂಪಿನ ಯುವಕರ ಗುಂಪೊಂದು ಹಿಂದೂ ಯುವಕನನ್ನ ಟಾರ್ಗೆಟ್ ಮಾಡಿ ಹಲ್ಲೆ ಮಾಡುವುದಕ್ಕೆ ಮುಂದಾಗಿದೆ. ಯಾಕಾಗಿ ಏನಾಯಿತು ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕೊಡಗಿನ ನಾಪೋಕ್ಲುನಲ್ಲಿ ಮುಸ್ಲಿಂ ಯುವಕರ ದರ್ಪ. ಹಿಂದೂ ಸಂಗಮ ಕಾರ್ಯಕ್ರಮ ಪ್ರಚಾರ ವೇಳೆ ಹಲ್ಲೆ. ಪ್ರಭಾವಿ ಕಾಂಗ್ರೆಸ್ ಮುಖಂಡನ ಪುತ್ರನೂ ಶಾಮೀಲು. ಕೊಡಗು ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಿನಿಂದ ಹಿಂದೂ ಸಂಗಮ ಕಾರ್ಯಕ್ರಮಗಳು ಶಾಂತಿಯುತವಾಗಿ ನಡೆಯುತ್ತಿವೆ. ಮಡಿಕೇರಿ ತಾಲೂಕಿನ ಬಲ್ಲಮಾವಟಿ ಗ್ರಾಮದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಅಂತ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇತ್ತು. ನಾಪೋಕ್ಲು ಪಟ್ಟಣದಲ್ಲಿ ಹಿಂದೂ ಯುವಕರು ಪಿಕಪ್ ವಾಹನದಲ್ಲಿ ಸೌಂಡ್ ಬಾಕ್ಸ್ ಕಟ್ಟಿಕೊಂಡು ಪ್ರಚಾರ ನಡೆಸ್ತಾ ಇದ್ರು. ಈ ವೇಳೆ ಕೆಲ ಮುಸ್ಲಿಂ ಯುವಕರು ಈ ಭಾಗದಲ್ಲಿ ಯಾಕೆ ಪ್ರಚಾರ ಮಾಡ್ತಿದ್ದೀರಾ ಎಂದು ಪ್ರಶ್ನೆ ಮಾಡಿ ಜಗಳ ಶುರು ಮಾಡಿದ್ದಾರೆ. ಹಿಂದೂ ಯುವಕರು ಮುಸ್ಲಿಂ ಯುವಕರ ಮಧ್ಯೆ ಶುರುವಾದ ಮಾತಿನ ಚಕಮಕಿ ವಿಕೋಪಕ್ಕೆ ತಿರುಗಿ ಕೊನೆಗೆ ಗೌತಮ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ. ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡ ಗೌತಮ್ನ ಕೂಡಲೇ ಮಡಿಕೇರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಈ ಹಲ್ಲೆ ಪ್ರಕರಣದಲ್ಲಿ ನಾಪೋಕ್ಲು ಭಾಗದ ಪ್ರಭಾವಿ ಕಾಂಗ್ರೆಸ್ ಮುಖಂಡರೊಬ್ಬರ ಪುತ್ರ ಭಾಗಿಯಾಗಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಈ ವಿಷಯ ತಿಳಿತಾ ಇದ್ದಂತೆ ಕೆರಳಿದ ಹಿಂದೂ ಕಾರ್ಯಕರ್ತರು ಮತ್ತು ಮುಖಂಡರು ನಾಪೋಕ್ಲು ಪಟ್ಟಣದಲ್ಲಿ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಲ್ಲೆ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿದ್ರು. ನಾಪೋಕ್ಲು ಪೊಲೀಸ್ ಠಾಣೆ ಮುಂಭಾಗ ಸಾವಿರಾರು ಕಾರ್ಯಕರ್ತರು ಜಮಾಯಿಸಿ ಧರಣಿ ನಡೆಸಿದ್ರು. ಈಗ ನಾವು ಹಿಂದೂ ಸಂಗಮ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ನಾಪೋಕ್ಲಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ 99% ಮುಸ್ಲಿಂ ಅವ್ರು ಏನು ಹೇಳ್ತಾರೆ ಅಂದರೆ ಪಾರ್ಕಿಂಗ್ ವಿಷಯಕ್ಕೆ ಆಗಿದ್ವು ಅಂತ. ನಾವು ಕೇಳ್ತಾ ಇದ್ವಿ, ಪಾರ್ಕಿಂಗ್ ವಿಷಯಕ್ಕೆ ಹೊಡೆಯೋದು ರಿಸಲ್ಟ್ ಅಲ್ವಾ, ಒಂದು ಮಾತಾಡಬೇಕಿತ್ತು. ಅವ್ರು ಬೇಕು ಅಂತಲೇ ಬಂದು 5 ಜನರು ಬಂದಿದ್ದಾರೆ. ಪುನಃ ಇವ್ರನ್ನ ನೋಡಿಕೊಂಡು ಇನ್ನೂ 2 ಜನರು ಬಂದಿದ್ದಾರೆ, ಬೇರೆ ಶಾಪಿಂದ ಬಂದಿದ್ದಾರೆ. ಇವನು ಒಬ್ಬನೇ ಇದ್ದ, ನನ್ನ ತಮ್ಮ ಒಬ್ಬನೇ ಇದ್ದ. ಅಷ್ಟೊತ್ತಿಗೆ ಹೊಡೆದಿದ್ದಾರೆ, ಅನ್ಕಾನ್ಷಿಯಸ್ ಆಗಿದ್ದಾರೆ. ನಾವು ಇಮಿಡಿಯೇಟ್ ಆಗಿ ಸಿವಿಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಪೊಲೀಸ್ ಎಲ್ಲ ಬಂದಿದ್ದಾರೆ, ಎಲ್ಲ ಕಂಪ್ಲೇಂಟ್ ಎಲ್ಲ ತಗೊಂಡಿದ್ದಾರೆ. ಯಾರು ಪರಿಚಯ ಇಲ್ಲ. ಅಲ್ಲಿ ಕಾಂಗ್ರೆಸ್ ಮುಖಂಡರು ಇದ್ದಾರೆ, ಅವ್ರ ಮಗ ಹೊಡೆದಿದ್ದಾರೆ. ನಮ್ಗೆ ಗೊತ್ತಿರೋ ಪ್ರಕಾರ ಒಬ್ಬನ ಹೆಸರು ಸುಹೇಲ್ ಅಂತ, ಇನ್ನೊಬ್ಬನು ಸಿದ್ದಿಕ್ ಅಂತ ಹೇಳ್ತಾ ಇದ್ದಾರೆ. ಇಬ್ಬರ ಹೆಸರು ಸಿಕ್ಕಿದೆ. ಟೋಟಲ್ 7 ಮೆಂಬರ್ಸ್ ಇದ್ರು. ಫಸ್ಟ್ 5 ಮೆಂಬರ್ ಬಂದಿದ್ದಾರೆ. ಹೊಡೆದಿದ್ದ ಟೈಮಲ್ಲಿ ಯಾರು ಇಲ್ಲ ಅಂತ ನೋಡುವಾಗ ಬೇರೆ ಅಲ್ಲಿ ಒಂದು ಶಾಪ್ ಇದೆ, ನಾವು ಪೊನ್ನಾಡ್ ಸ್ಟೋರ್ ಇದೆ, ಅದ್ರ ಪಕ್ಕದಿಂದ ಇಬ್ಬರು ಓಡ್ಕೊಂಡು ಬಂದು ಗಾಡಿ ಸೈಡ್ ಬಂದು ಹಿಂದ್ಗಡೆಯಿಂದ ಹೊಡೆದಿದ್ದಾರೆ. ಇಡೀ ಘಟನೆ ಗಂಭೀರತೆ ಅರಿತ ವಿರಾಜಪೇಟೆ ಕ್ಷೇತ್ರದ ಮಾಜಿ ಶಾಸಕ ಕೆಜಿ ಬೋಪಯ್ಯ ತಕ್ಷಣವೇ ನಾಪೋಕ್ಲು ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟರು. ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನ ಭೇಟಿ ಮಾಡಿ ಮಾಹಿತಿ ಪಡೆದ ಅವರು ಹಲ್ಲೆ ನಡೆಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಬೆನ್ನಲ್ಲೇ ಹಲ್ಲೆ ಆರೋಪಿಗಳಾದ ರಶೀದ್, ಸಿದ್ದಿಕ್, ಸುಹೇಲ್, ರಫಿ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ಸುಹೇಲ್ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರೆ. ಉಳಿದ ಆರೋಪಿಗಳನ್ನ ಇಂದು ಸಂಜೆ ಒಳಗೆ ಬಂಧನ ಮಾಡಬೇಕು ಎಂದು ಹಿಂದೂ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಬಲ್ಲಮಾವಟಿ ಗೌತಮ್ ಅಂತ ಹೇಳುವ ಹುಡುಗ ಅನೌನ್ಸ್ ಮಾಡ್ತಾ ಅಲ್ಲಿ ನಾಪೋಕ್ಲಲ್ಲಿ ಇರುವಂಥ ಪೆಟ್ರೋಲ್ ಬಂಕ್ಗೆ ಡೀಸೆಲ್ ಹಾಕೋಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಆ ನಾಪೋಕ್ಲಿನ ಪ್ರಮುಖ ಅಲ್ಲಿ ಹೋಬಳಿಯ ಅಧ್ಯಕ್ಷ ಅಂತೆ ಇಸ್ಮಾಯಿಲ್ ಅನ್ನೋನ ಮಗ, ಇನ್ನೊಬ್ಬ ಕೊಟ್ಟಮಡಿ ಹಂಸ ಅಂತಲ್ಲ ಅವ್ರ ಮಗ, ಇನ್ನು ಕೆಲವರು ಸೇರಿ ಏಕಾಏಕಿ ತೀವ್ರ ಥರದಲ್ಲಿ ಹಲ್ಲೆ ಮಾಡಿದ್ದಾರೆ. ಅವರು ಎಷ್ಟರ ಮಟ್ಟಿಗಿದ್ದಾರೆ ಅಂದರೆ ಸಬ್ ಇನ್ಸ್ಪೆಕ್ಟರ್ ಡ್ರೈವರು ಒಬ್ಬ ಮುಸ್ಲಿಂ, ಎಲ್ಲ ಬ್ರೋಕರ್ ಕೆಲಸ ಮಾಡೋದು. ಆತ ಇಮ್ಮಿಡಿಯೇಟು ಯಾರು ಹಲ್ಲೆ ಮಾಡಿದ್ದಾನೆ ಅವನನ್ನು ಒಂದು ಆ್ಯಂಬುಲೆನ್ಸ್ ಮಾಡಿ ಇಲ್ಲಿ ತಂದು ಅಡ್ಮಿಟ್ ಮಾಡಿದ್ದಾರೆ. ಆದರೆ ಪೊಲೀಸ್ನವರು ಡಾಕ್ಟ್ರಿಗೆ ಹೇಳಿ ಅರೆಸ್ಟ್ ಮಾಡಿ ತೊಗೊಂಡೋಗಿದ್ದಾರೆ. ಅಟೆಂಪ್ಟ್ ಟು ಮರ್ಡರ್ 307 ಕೇಸ್ ದಾಖಲಿಸಿ ಮಾಡಿದ್ದಾರೆ 4 ಜನರ ಮೇಲೆ. ಮತ್ತು ಕೊನೆಗೆ ಒಂದು ಗಡುವನ್ನು ಕೊಟ್ಟಿದ್ದೇವೆ. ಉಳಿದವರು ಯಾರಿದ್ದಾರೆ ಅವರನ್ನು ತಕ್ಷಣ ಅರೆಸ್ಟ್ ಮಾಡಬೇಕು, ಇಲ್ಲದಿದ್ದರೆ ಇದರ ವಿರುದ್ಧ ತೀವ್ರ ರೀತಿಯಲ್ಲಿ ಇಡೀ ಹಿಂದೂ ಸಮಾಜದ ಮುಖಾಂತರ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ನಿರ್ಣಯವನ್ನು ನಾಪೋಕ್ಲಲ್ಲಿ ತಪ್ಪಿಕೊಂಡು ಬಂದಿದ್ದೇವೆ. ಒಟ್ನಲ್ಲಿ ಶಾಂತಿಯುತ ಜಿಲ್ಲೆಯಾದ ಕೊಡಗಿನಲ್ಲಿ ಇದೀಗ ಹಿಂದೂ ಕಾರ್ಯಕರ್ತರ ಮೇಲೆ ಮುಸ್ಲಿಂ ಯುವಕರು ಹಲ್ಲೆ ಮಾಡಿರುವುದರಿಂದ ಜಿಲ್ಲೆಯ ಜನ ಆತಂಕಕ್ಕೆ ಒಳಗಾಗುತ್ತಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.